ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಈ ಮೀಸಲಾತಿ ಕೋಟಾದ ಅಂಡರಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಾರೆ, ಒಂದಷ್ಟು ಆಸ್ಪಿರೆಂಟ್ಸು ಪ್ರಶ್ನೆಯನ್ನು ಕೇಳಿರುವಂಥದ್ದು. ಈಗಾಗಲೇ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರಗಳ ಬಗ್ಗೆ 2 ಡೇಸ್ ಬ್ಯಾಕ್ ಹೇಳಿದೆ. ಮತ್ತು ಯಾವ್ಯಾವ ಫಾರ್ಮ್ಯಾಟ್ಸ್ ಅಂಡರಲ್ಲಿ ಅವುಗಳನ್ನು ನೀವು ಸ್ಕೂಲ್ಸಲ್ಲಿ ಬರ್ಸ್ಕೊಳ್ಬೇಕು ಅಂತಲೂ ಕೂಡ ಹೇಳಿದ್ದೆ. ಸೊ ಅದನ್ನೇ ಹೇಳಿದರೆ ಮತ್ತೆ ರಿಪಿಟೇಷನ್ ಆಗುತ್ತೆ. ದಯಮಾಡಿ ವಿಡಿಯೋ ಲಿಸ್ಟಲ್ಲಿ ಚೆಕ್ ಮಾಡಿ. ನಾನು ಹೇಳಿದ್ದೀನಿ ಯಾವ್ಯಾವ ಫಾರ್ಮ್ಯಾಟ್ಸು, ಯಾವ್ಯಾವ ಸರ್ಕಾರದ ಸಂಖ್ಯೆ ಇರಬೇಕು ಆ ಫಾರ್ಮ್ಯಾಟ್ಸ್ ಮೇಲೆ ಅಂತಂದ್ಬಿಟ್ಟು. ಈಗ ತುಂಬ ಜನ ಈ ಕನ್ನಡ ಮತ್ತು ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರಗಳ ಬಗ್ಗೆ ಹೇಗೆ ಅವ್ರದ್ದು ಪ್ರಶ್ನೆ ಅಂತಂದರೆ, ಸ್ಕೂಲ್ಸನ್ನು ಚೇಂಜ್ ಮಾಡಿರುವಂಥದ್ದು. ಈಗ ಯೂಶಲಿ ಏನಾಗುತ್ತೆ, 1ನೇ ತರಗತಿಯಿಂದ 10ನೇ ತರಗತಿವರೆಗೆ, ಸೊ 1ರಿಂದ ಟಿಲ್ 10th ತನಕ ನೀವೇನು ಮಾಡಬೇಕು, ಕನ್ನಡ ಮತ್ತು ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರಗಳನ್ನು ಬರ್ಸ್ಕೊಳ್ಬೇಕು. ಸೊ ಈಗ 1ರಿಂದ 7 ಅಂತಂದರೆ ಹಿರಿಯ ಪ್ರಾಥಮಿಕ ಶಾಲೆ ಆಗುತ್ತೆ. ಇನ್ನು ಅಪ್ ಟು ನಿಮಗೆ 10th ತನಕ ಓದೋದು ಹೈಸ್ಕೂಲ್ ಲೆವೆಲಿಗೆ ಬರುತ್ತೆ. ಸೊ ಮತ್ತು ನೀವು ಪ್ರೈಮರಿ ಮತ್ತು ಹೈಸ್ಕೂಲ್ಸು ಎರಡೂ ಕಡೆ ನೀವೇನು ಮಾಡಬೇಕು, ಆ ಎರಡೂ ಅಭ್ಯರ್ಥಿ ಪ್ರಮಾಣ ಪತ್ರಗಳನ್ನು ಬರ್ಸ್ಕೊಳ್ಬೇಕಾಗತ್ತೆ. ಸೊ ಈಗೇನಾಗುತ್ತೆ, 1ರಿಂದ 7ನೇ ತರಗತಿ ಒಳಗಡೆ ಈಗ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಸ್ಕೂಲ್ ಚೇಂಜ್ ಮಾಡಿದ್ರೆ, ಅಂದರೆ ಫಾರ್ ಎಕ್ಸಾಂಪಲ್ 1ರಿಂದ 3ನೇ ತರಗತಿ ತನಕ ಒಂದು ಶಾಲೆಯಲ್ಲಿ, ಮತ್ತು 3ನೇ ತರಗತಿ ಉತ್ತೀರ್ಣವನ್ನು ಪಡ್ಕೊಂಡು 4ನೇ ತರಗತಿಯಿಂದ 7ನೇ ತರಗತಿವರೆಗೆ ಮತ್ತೊಂದು ಶಾಲೆ, ಅವಾಗ ಯಾವ ಥರ ಬರೆಸ್ಬೇಕು ಅಂತ ಏನಿಲ್ಲ. ಈಗ ಫಸ್ಟು ಏನು ಮಾಡಿ ಅಂಥ ಟೈಮಲ್ಲಿ ಅಂತಂದರೆ, ನೀವು ಮೊದಲು 1ರಿಂದ 3ನೇ ತರಗತಿ ತನಕ ಯಾವ ಒಂದು ಶಾಲೆಯಲ್ಲಿ ಓದಿರ್ತೀರೋ ಮೊದಲು ಆ ಶಾಲೆಗೆ ವಿಸಿಟ್ ಮಾಡಿ, ಅಲ್ಲಿ 1ರಿಂದ 3ನೇ ತರಗತಿವರೆಗಿನ ನಿಮ್ಮ ಎಲ್ಲ ದಾಖಲಾತಿ ಅಂತ ಏನಿರುತ್ತೆ ಇನ್ಫಾರ್ಮೇಷನ್ ಬರೆಸ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನೀವು ಫಸ್ಟ್ ಸ್ಟ್ಯಾಂಡರ್ಡ್ಗೆ ದಾಖಲಾದಂಥ ದಿನಾಂಕ, TC ಕೊಟ್ಟಂಥ ದಿನಾಂಕ, ಅಥವಾ ಅಲ್ಲಿ ಫಾರ್ಮ್ಯಾಟ್ಸಲ್ಲಿ ಇರುತ್ತೆ ಎಲ್ಲವೂ ಕೂಡ, ಶಾಲೆ ಬಿಟ್ಟಂಥ ದಿನಾಂಕ, ನಿಮ್ಮ ನೇಮು, ತಂದೆ ಹೆಸರು, ಯಾವ ಸ್ಕೂಲಲ್ಲಿ ನೀವು ಓದಿದ್ದು, ಸೊ ನೀವು ಶಾಲೆಗೆ ಸೇರಿಕೊಂಡಾಗ ಯಾವ ತರಗತಿಯನ್ನು ಓದ್ತಾ ಇದ್ರಿ, ಅವೆಲ್ಲವೂ ಬರ್ಕೊಡ್ತಾರೆ ನಿಮಗೆ 1ರಿಂದ 3ನೇ ತರಗತಿ ಹೊರಗಡೆ. ಅದು ಬರ್ಸಾದ ಮೇಲೆ ಅದೇ ಊರಿನ ತಾಲೂಕು ಯಾವುದು ಬರುತ್ತೆ ಆ ತಾಲೂಕು ವಿಸಿಟ್ ಮಾಡಿ, ಅಲ್ಲಿ ಆ ಭಾಗಕ್ಕೆ ಯಾರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂತ ಇರ್ತಾರೆ ಅವ್ರ ಹತ್ರ ಏನು ಮಾಡಬೇಕು, ನೀವು ಅವರ ಸಿಗ್ನೇಚರ್ ಮತ್ತು ಒಂದು ಸಹಿ ಮತ್ತು ಮೊಹರನ್ನ ಲಾಗಿಸ್ಕೊಳ್ಬೇಕಾಗತ್ತೆ. ನೀವು ಅದು ಒಂದು ಭಾಗ ಕಂಪ್ಲೀಟ್ ಆಗುತ್ತೆ. ಈಗ 3ನೇ ಕ್ಲಾಸ್ ಪಾಸ್ ಆಗಿರ್ತೀರ, ಕ್ಲಿಯರ್ ಆಗಿರುತ್ತೆ ಎಲ್ಲವೂ ನಿಮ್ಮದು. ಈಗ ನೆಕ್ಸ್ಟು 4ನೇ ತರಗತಿಯಿಂದ 7ನೇ ತರಗತಿವರೆಗೆ ನೀವು ಮತ್ತೊಂದು ಊರಲ್ಲಿ ವ್ಯಾಸಂಗವನ್ನು ಮಾಡಿರ್ತೀರ, ತೊಂದರೆ ಇಲ್ಲ. ಸೊ ನೆಕ್ಸ್ಟು ಈಗ 4th ಸ್ಟ್ಯಾಂಡರ್ಡ್ಗೆ ನೀವು ಯಾವ ಊರಲ್ಲಿ ನಿಮ್ಮ ವ್ಯಾಸಂಗವನ್ನು ಆರಂಭ ಮಾಡ್ತಿರೋ, ಅಲ್ಲಿ ಅಡ್ಮಿಷನ್ ಆಗ್ತಿರೋ, ಅಲ್ಲಿ ಹೋಗ್ಬೇಕಾಗತ್ತೆ ಅವಾಗ. ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅಗೇನ್ 4ನೇ ಕ್ಲಾಸಿಂದ ಹಿಡಿದು 7ನೇ ತರಗತಿವರೆಗೆ ನಿಮ್ಮ ಎಲ್ಲ ವಿವರಗಳನ್ನು ಬರ್ಸ್ಕೊಳ್ಳಿ. ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಎರಡಕ್ಕೂ ಸೇಮ್ ಇರುತ್ತೆ ಫಾರ್ಮ್ಯಾಟ್ಸು. ಅಂದರೆ ತುಂಬ ಮೇಜರ್ ಚೇಂಜಸ್ ಇರಲ್ಲ, ಅಂದರೆ ಟೈಟಲ್ದು ಮಾತ್ರ ಬದಲಾಗಿರುತ್ತೆ, ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಅಭ್ಯರ್ಥಿ ಅಂತ ಅಂದ್ಬಿಟ್ಟು. ಈಗಾಗಲೇ ಹೇಳಿದ್ದೀನಿ ನಾನು ಇದ್ರ ಬಗ್ಗೆ ವಿವರವಾಗಿ. ಅಂದರೆ ಕನ್ನಡದಲ್ಲಿ ವ್ಯಾಸಂಗ ಮಾಡಿದ್ದೀರಾ, ನೀವೊಬ್ಬರು ಕನ್ನಡ ಮಾಧ್ಯಮ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ಅದೊಂದು ನೈಜತೆಯ ಒಂದು ಪ್ರಮಾಣ ಪತ್ರ, ಅದು ಇಟ್ಸ್ ಎ ಪ್ರೂಫ್ ಅದು. ಅದೇ ಥರ ಒಂದು ಗ್ರಾಮೀಣ ಭಾಗದಲ್ಲಿ ನೀವು ವಿದ್ಯಾರ್ಥಿಯಾಗಿ ವ್ಯಾಸಂಗ ಮಾಡಿದಿರ ಅಂತ ಹೇಳೋದು ನಿಮಗೆ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ, ಅದು ರೂರಲ್ ಕೋಟಾಗೆ ಬರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಏನು ಮಾಡಬೇಕು, ಬೇರೆ ಶಾಲೆಗೆ ವಿಸಿಟ್ ಮಾಡಿಬಿಟ್ಟು ಅಲ್ಲಿ ಬರ್ಸ್ಕೊಂಡು, ಮತ್ತು ಆ ಊರಿನ ತಾಲೂಕು ಯಾವ್ದು ಬರುತ್ತೆ ಆ ಊರಿನ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಭೇಟಿಯಾಗಿ ಮತ್ತು ಅವ್ರ ಹತ್ರ ಸೀಲು ಮತ್ತು ಸಹಿಯನ್ನು, ಮೊಹರನ್ನು ನೀವು ಹಾಕ್ಸ್ಕೊಂಡು ಬರಬೇಕಾಗುತ್ತೆ. ಇದು 2 ಭಾಗ ಇದು. ಸೊ ಅದೇ ಥರ ನೀವು ಹೈಸ್ಕೂಲ್ ಎಗೇನ್ ಚೇಂಜ್ ಮಾಡಿದ್ರೆ, ತುಂಬ ಜನರು ಇರ್ತಿದೆ ಇದು, ಒಬ್ಬರು ಇಬ್ಬರು ಕಥೆಯಲ್ಲ ಇದು. ಒಂದೊಂದು ಸಲ ಅವರು ತಮ್ಮ ಮೂಲ ಸ್ಥಳವನ್ನು ಬಿಟ್ಟು ಬೇರೆ ಬೇರೆ ಕಡೆಗೆ ಹೋಗಿ ಅಲ್ಲಿ ನೆಲೆಸಿರ್ತಕ್ಕಂಥ ಎಕ್ಸಾಂಪಲ್ಸ್ ಬಂದಾಗ ಏನಾಗುತ್ತೆ, TC ಒಂದು ಕಡೆಯಿಂದ ಬೇರೆ ಕಡೆ ಹೋಗಿರುತ್ತೆ, ಮತ್ತೊಂದು ಸಲ ಅಲ್ಲಿಂದು ಕೂಡ ಪ್ರತ್ಯೇಕವಾಗಿ ಇನ್ನೂ ಒಂದು ಬೇರೆ ಕಡೆಗೆ ಹೋಗ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಅವಾಗೆಲ್ಲ ನಿಮಗೆ ಫಿಸಿಕಲಿ ಕೊಡ್ತಾ ಇರೋ TCನ, ಇವಾಗೆಲ್ಲ ಸ್ಯಾಟ್ಸ್ ಮುಖಾಂತರ, ಸೊ ಆನ್ಲೈನ್ ಮುಖಾಂತರ ಸೆಂಡ್ ಮಾಡಬೇಕು, ಬೈ ಹ್ಯಾಂಡ್ ಯಾರು ಕೊಡಲ್ಲ, ಎಲ್ಲವೂ ಕೂಡ ಸ್ಟ್ರಿಕ್ಟ್ ಆಗಿಬಿಡಿದೆ. ಈಗ ಮುಂಚೆ ಎಲ್ಲ ಆಗಿರಲಿಲ್ಲ. ಸೊ ಅವರ ಕೈಗೆ ಕೊಡ್ತಾಯಿದ್ರು, ಅದನ್ನು ಈಸ್ಕೊಂಡು ಅವ್ರಿಗೆಲ್ಲ ಅಡ್ಮಿಷನ್ ಆಗಬೇಕು ಅಲ್ಲಿ ಕೊಡ್ತು ಅಂದ್ರೆ TCನ, ಸೊ ವಿತಿನ್ ಫ್ಯೂ ಅವರ್ಸು ಅವ್ರು ಅಡ್ಮಿಷನ್ ಮಾಡ್ಕೊಬಿಡ್ತಾಯಿದ್ರು ಒಂದಿಂದಲೇ. ಸೊ ಅವತ್ತೇ ಶಾಲೆಗೆ ಬರೋ ಥರ ಆಗ್ತಾಯಿತ್ತು ಅವಾಗೆಲ್ಲ. ಸೊ ಹಾಗೆ ನೀವು ಎಲ್ಲೇ ಓದಿ, ಎಷ್ಟೇ ಸ್ಕೂಲ್ ಚೇಂಜ್ ಮಾಡಿ, ನೀವು ಎಲ್ಲೆಲ್ಲಿ ಓದಿರ್ತೀರ ಅಲ್ಲೆಲ್ಲ ಹೋಗ್ಬಿಟ್ಟು ಅಲ್ಲಿ ಬರ್ಸ್ಕೊಳ್ಬೇಕು ಅದನ್ನು. ಮತ್ತು ಆ ವ್ಯಾಪ್ತಿಗೆ ಬರ್ತಕ್ಕಂಥ ತಾಲೂಕಲ್ಲಿ BO ಕಡೆಯಿಂದ ಕೌಂಟ್ರ್ ಸಿಗ್ನೇಚರ್ ಆಗಬೇಕು, ಅಂದರೆ ಅವರ ಸಹಿ ಮತ್ತು ಮೊಹರು, ಇದನ್ನು ನೀವು ನೆನಪಿಟ್ಕೊಳ್ಬೇಕು. ಸೊ ಇದು ಭಾಳ ಪ್ರಮುಖವಾದಂಥ ವಿಚಾರ. ಆಮೇಲೆ ಇನ್ನೊಂದು ನಾನು ಮುಖ್ಯವಾಗಿ ಈ ಫಾರ್ಮ್ಯಾಟ್ಸನ್ನು ಎಕ್ಸ್ಟ್ರಾ ತಗೊಂಡೋದ್ರೆ ತುಂಬ ಒಳ್ಳೆಯದು. ಎಷ್ಟೋ ಸಲ ಏನಾಗುತ್ತೆ, ನಾನು ಅವತ್ತು ಹೇಳಿದ್ದೀನಿ, HMಸು ಏನಾದರೂ ತಪ್ಪುಗಳನ್ನು ಬರೆದು ಕೊಡ್ತಾರೆ, ಏನಾದರೂ ದೋಷ ಇದ್ದೇ ಇರ್ತಿದೆ ಅಲ್ಲಿ. ಫಾರ್ ಎಕ್ಸಾಂಪಲ್ ಸ್ಪೆಲ್ಲಿಂಗ್ ತಪ್ಪಾಗಿ ಬರೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲರೂ ಮಾಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಸೊ ನೀವು ಏನೋ ಗಡಿಬಿಡಿಯಲ್ಲಿ ಹೋಗ್ಬಿಟ್ಟು ಅದನ್ನು ಬರೆಸ್ಕೊಂಡು ಸರಿಯಾಗಿ ಅದನ್ನು ನೋಡಿದ್ರೆ ತಂದುಬಿಟ್ರೆ ಮತ್ತೆ ಇನ್ನೊಂದು ಸಲ ಹೋಗಬೇಕಾಗತ್ತೆ. ಸೊ ನಿಮಗೆ ಶಾಲೆ ಹತ್ರ ಇದ್ದರೆ ಏನು ತೊಂದರೆ ಇಲ್ಲ, ಹೋಗ್ಬಿಟ್ಟು ಬರ್ಸ್ಕೊಂಡು ಬರ್ಬೋದು. ತುಂಬ ದೂರದ ಪ್ರಯಾಣ ಆಗಿಬಿಟ್ರೆ ಮತ್ತೆ ಅದಕ್ಕೋಸ್ಕರ ಅಲಿಬೇಕಾಗತ್ತೆ, ತಿರುಗಾಡಬೇಕಾಗತ್ತೆ. ಅವಾಗ ಏನಾಗುತ್ತೆ, ಇನ್ನೊಂದು ಸಲ ಅವ್ರು HMs ಇಲ್ಲದೇ ಇರ್ಬೋದು, ಮೀಟಿಂಗ್ ಹೋಗಿರ್ಬೋದು, ಈ ಥರ ಮತ್ತೊಂದು ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು. ಸೊ ಎಲ್ಲವೂ ಇರ್ತಿದೆ. ಹಾಗಾಗಿ ಮ್ಯಾಕ್ಸಿಮಮ್ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರಗಳನ್ನ ಎಕ್ಸ್ಟ್ರಾ ತೊಗೊಳ್ಳಿ, ಜಾಸ್ತಿ ಇರಲಿ ಶೀಟ್ಸ್ ಎಲ್ಲವೂ ಕೂಡ. ಯಾಕೆಂದರೆ ಒಂದು ಸಲ ಇನ್ ಕೇಸ್ ತಪ್ಪಾಯಿತು ಅಂತಂದರೆ ಅದನ್ನು ಅಲ್ಲೇ ಕರೆಕ್ಷನ್ ಮಾಡಿಕೊಂಡು ಹೊಸ ಫಾರ್ಮ್ಯಾಟ್ಸ್ ಕೊಟ್ಬಿಟ್ಟು ಬರ್ಸ್ಕೊಳ್ಳಿ ನೀವು, ಅವಾಗ ಯಾವುದೇ ಪ್ರಾಬ್ಲಮ್ ಆಗೋಲ್ಲ. ನೋಡ್ಕೊಳ್ಳಿ ಇದನ್ನು. ಸೊ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿದ್ರೆ ಸರ್ಕಾರದ ಆದೇಶ ಸಂಖ್ಯೆ ಯಾವ್ದು ಇರಬೇಕು ಅಂತ ಅಂದ್ಬಿಟ್ಟು ಅದನ್ನು ನೋಡಿಕೊಂಡು ಅದನ್ನು ಬೈ ಮಾಡಿ ಸರಿಯಾದ ರೀತಿಯಲ್ಲಿ ಅದನ್ನು ಬರ್ಸ್ಕೊಳ್ಳಿ ಅಷ್ಟೇ.
ಸೊ ನಿಮ್ಮ ಹಳೇದೇನಾದರೂ ಇದ್ರೆ ದಾಖಲೆಗಳು ಏನು ತೊಂದರೆ ಇಲ್ಲ, ಅದನ್ನೇ ನೋಡಿ ಬರ್ಕೊಡ್ತಾರೆ. ಹೊಸ್ದಾಗಿ ಬರೆಸ್ಬೇಕು ಅಂತಂದರೆ ಒಂದು ಸಲ ನಿಮ್ಮ ದಾಖಲಾತಿಯ ಒಂದು ಪುಸ್ತಕವನ್ನು ಅವ್ರು ಓಪನ್ ಮಾಡಿ ನೋಡಲೇಬೇಕಾಗುತ್ತೆ. ಅಟ್ಲೀಸ್ಟ್ ನೀವು ಅಲ್ಲಿ ಹೋದಾಗ ನೀವು ಯಾವ ವರ್ಷದಲ್ಲಿ ಅಡ್ಮಿಷನ್ ಆಗಿದ್ದೀರ ಅದನ್ನಾದರೂ ಹೇಳ್ಬಿಡಿ. ಇಲ್ಲಾಂದರೆ ಅವ್ರು ಹುಡುಕಬೇಕಾಗತ್ತೆ. ಎಷ್ಟೋ ಸಲ ಆಮೇಲೆ ಬನ್ನಿ, ಇನ್ನೊಂದು ದಿನ ಬನ್ನಿ ಅಂತ ಹೇಳ್ಬೋದು. ಅವೆಲ್ಲ ಬೇಡ ಸಮಸ್ಯೆಗಳು. ನೀವು ಅಡ್ಮಿಷನ್ ಆದಂಥ ವರ್ಷವನ್ನು ಅವ್ರಿಗೆ ಹೇಳ್ಬಿಡ್ತು ಅಂತಂದರೆ ಇಮಿಡಿಯೇಟು ಅಡ್ಮಿಷನ್ ಬುಕ್ ಸಿಗುತ್ತೆ ಅವ್ರಿಗೆ. ಸೊ ನಿಮ್ಮ ಯಾವ ವರ್ಷದಲ್ಲಿ ಯಾವ ತರಗತಿಗೆ ನೀವು ಸೇರ್ಕೊಂಡಿದ್ರಿ ಅಂತ ಭಾಳ ಸುಲಭವಾಗಿ ಸರ್ಚ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇವೆಲ್ಲವನ್ನು ಹೇಳ್ಕೊಡ್ಬೇಕಿತ್ತು ನಾನು. ಸೊ ಹೇಳಿದ್ದೀನಿ. ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮ್ಯಾಕ್ಸಿಮಮ್ ಎಕ್ಸ್ಟ್ರಾ ಶೀಟನ್ನು ಸೊ ನೀವು ಕ್ಯಾರಿ ಮಾಡಿ. ಅವಾಗೇನು ಇನ್ ಕೇಸ್ ತಪ್ಪಾಯಿತು ಅಂತಂದರೆ ಯಾವುದೇ ಸಮಸ್ಯೆಗಳಾಗಲ್ಲ. ಸೊ ಧನ್ಯವಾದ ಈ ಒಂದು ಸಂಕ್ಷಿಪ್ತವಾದ ವಿಡಿಯೋನ ವಾಚ್ ಮಾಡೋದಕ್ಕೆ.